ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ನಾವು ನೆನ್ನೆಯನ್ನು ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ. ಸೊ ಅದೇ ಥರನೇ ಆಲ್ಮೋಸ್ಟ್ ಇಲ್ಲಿ ಬೆಳಿಗ್ಗೆ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ ಮಾರ್ಕೆಟು. ಸೊ ಅರೌಂಡ್ ಇದು ಇಲ್ಲಿ ಬಂದು ನಿಯರ್ಲಿ 780 ಅಥವಾ 750 ಆ ರೆಸಿಸ್ಟೆನ್ಸ್ ಏನಿತ್ತು ಆ ನಿಯರ್ ಬಂದು 80ಗೆ ಬಂದು ವಾಪಸ್ಸು ಅರೌಂಡ್ 25,900 930 900 ಆ ಕಡೆ ಹೋಗಿದೆ. ಸೊ ಇಲ್ಲೇನಾಗಿದೆ ಅಂದರೆ ಬೆಳಿಗ್ಗೆ ಒಂದು 15 ಮಿನಿಟ್ಸಲ್ಲಿ ಟೈಮ್ ಫ್ರೇಮಲ್ಲಿ ನೋಡುವ ಅಂದರೆ ಇಲ್ಲಿ ನೋಡಿ, ಬೆಳಿಗ್ಗೆ ಒಂದು 5 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ನೋಡೋದಾದರೆ ಸೊ ಬೆಳಿಗ್ಗೆ ಓಪನ್ ಆದ ತಕ್ಷಣವೇ ಒಂದು ರೆಡ್ ಕ್ಯಾಂಡಲನ್ನು ಮಾಡಿದೆ. ಸೊ ರೆಡ್ ಕ್ಯಾಂಡಲ್ ಮಾಡಿ ಅರೌಂಡ್ 800ಗೆ ಬಂದಿದೆ. 800 ಮೇಲೆ ಮತ್ತೆ ಒಂದು ಸ್ಪೈಕು, ಮತ್ತೆ ಒಂದು ಇಮಿಡಿಯೇಟ್ ಒಂದು ಸ್ಮಾಲ್ ಸ್ಪೈಕ್ ಕೊಟ್ಟು 840 ಅಥವಾ 850 ಸರೌಂಡಿಂಗ್ ಕ್ಲೋಸ್ ಆಗಿ ಮತ್ತೆ ಒಂದು ರೆಡ್ ಒಂದು ಸ್ವಿಂಗನ್ನು ಮಾಡಿದೆ. ಸ್ವಿಂಗ್ ಅರೌಂಡ್ ಇದು ಬಿಫೋರ್ ಏನಿಲ್ಲಿ ಇದಿದೆ ಸಪೋರ್ಟ್ ಝೋನ್ ಏನಿದೆ, ಸೊ ಇಲ್ಲಿ ಇದೇ ಸಪೋರ್ಟ್ ಝೋನ್ನ ರೆಸ್ಪೆಕ್ಟ್ ಮಾಡಿದೆ ಆಲ್ಮೋಸ್ಟ್. ಇದು ನೋಡಿ, ಇದೊಂದು ಲೈನ್ ಏನಿದೆ, ಇದೊಂದು ರೇಂಜ್ ಇಲ್ಲಿಂದ ಇಲ್ಲಿಗೆ ಒಂದು ರೇಂಜು, ಇದನ್ನು ರೆಸ್ಪೆಕ್ಟ್ ಮಾಡಿ ಏನು ಮಾಡಿದೆ, ಇದು ಮೇಲೆ ಶುರು ಮಾಡಿದೆ. ಸೊ ಮೇಲೆ ನೋಡಿ ಕಂಟಿನ್ಯೂಸ್ ಆಗಿ ಏನು 955 ಏನು ನಾನು ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ರೆಸಿಸ್ಟೆನ್ಸ್ ಲೆವೆಲು. ಸೊ ಇಲ್ಲಿ ಪ್ರೀವಿಯಸ್ ಇಲ್ಲಿದೆ ಏನು ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಲ್ಲಿವರೆಗೂ ಮಾರ್ಕ್ ಮಾಡಿಟ್ಟೀನಿ. ಸೊ ಇದು ಆಲ್ಮೋಸ್ಟ್ ಇಲ್ಲಿ ಸ್ಟೇಬಲ್ ಆಗಿದೆ ಅಂದರೆ 933 ನೋಡಿ, ಇಲ್ಲೂ ಅಷ್ಟೇ 933 ಈ ಬಿಫೋರ್ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಸೊ ಹಂಗಾಗಿ ಅದನ್ನು ರೆಸ್ಪೆಕ್ಟ್ ಮಾಡಿ ಆಲ್ಮೋಸ್ಟ್ ಕೆಳಗಡೆ ಬಂದಿದೆ. ಆಲ್ಮೋಸ್ಟ್ ಏನಂದರೆ ಮಾರ್ಕೆಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಆಲ್ಮೋಸ್ಟ್ ಸಪೋರ್ಟಲ್ಲಿ ಸಪೋರ್ಟ್ ತೊಗೊತಾ ಇರುತ್ತೆ, ರೆಸಿಸ್ಟೆನ್ಸಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇರುತ್ತೆ. ಸೊ ಹಂಗೆ ಬಂದು ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕೆಳಗಡೆ ಬಂದಿದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಕೆಳಗಡೆ ಬಂದಿದೆ, ಬಟ್ ಪ್ರೀಮಿಯಮಲ್ಲಿ ಅಂಥ ಪಿ ಸೈಡು ಆ ಥರ ಏನು ವಾಲಟಿಲಿಟಿ ಸಿಕ್ಕಿಲ್ಲ. ಜಸ್ಟ್ ಅಲ್ಲೇ ಒಂದು 10 to 20 ಪಾಯಿಂಟ್ಸ್ ಒಂದು ಇದರಲ್ಲಿ ಆಡಿದೆ ಅಷ್ಟೇ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸೊ ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸೊ ಸರೌಂಡಿಂಗ್ ನಾಳೆ ಏನಾದರೂ ಇಲ್ಲಿ ಓಪನ್ ಆದರೆ ಅರೌಂಡ್ 25,874 ಅಥವಾ 860 ಈ ಸರೌಂಡಿಂಗಲ್ಲೇ ಓಪನ್ ಆದರೆ ಏನಿದೆ ಲಾಸ್ಟ್ ಹಿಂಗಿದೆ ಇಲ್ಲಿ ಏನಾದ್ರು ಓಪನ್ ಆದರೆ ಸೊ ಮಾರ್ಕೆಟ್ ಮತ್ತೆ ಇಲ್ಲಿ ಸಪೋರ್ಟ್ನ ಇಲ್ಲಿ ತೊಗೊಳೋ ಚಾನ್ಸಸ್ ಇರುತ್ತೆ. ಇಲ್ಲಿ 25,830 ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಟುವರ್ಡ್ಸ್ 26,000 ಹೋಗುವಂಥ ಚಾನ್ಸಸ್ ತುಂಬ ಇದೆ ನಾಳೆ. ಸೊ ಅದರಿಂದ ಇಲ್ಲೇನು ಗ್ಯಾಪು ಫಿಲ್ ಮಾಡೋಕ್ಕೆ ಬರುತ್ತೆ ಅನ್ನೋದು ಸ್ವಲ್ಪ ಡೌಟು ನನಗನ್ಸಿದ ಮಟ್ಟಿಗೆ. ಸೊ ಬಂದರೂ ಬರ್ಬೋದು, ಇಲ್ಲಿ ಯಾವ ಥರ ಸಪೋರ್ಟ್ ತೊಗೊಳುತ್ತೆ ಅದನ್ನು ನೋಡ್ಕೊಂಡು ನಾಳೆ ಟ್ರೇಡ್ ಮಾಡಿ. ಸೊ ಡೈರೆಕ್ಟಾಗಿ ಏನಾರ ಓಪನ್ ಆದರೆ ಅರೌಂಡ್ 26,000 ಕ್ರಾಸ್ ಮಾಡಿ ಹೋಗ್ಬೋದು. ಅರೌಂಡ್ 26,997 ಏನಿದೆ ಅಲ್ಲಿಗೆ ರೀಚ್ ಆಗ್ಬೋದು. ಇಲ್ಲ ಇದು ಏನಾದರೂ ಇಲ್ಲಿ ಕೆಳಗಡೆ ಇಲ್ಲೆಲ್ಲರ ಓಪನ್ ಆದರೆ ಮಿಡ್ಲಲ್ಲಿ ಈ ನೆನೆ ಇವತ್ತೇನು ಕ್ಲೋಸ್ ಆಗಿದೆ ಅಲ್ಲಿ ಏನಾರ ಓಪನ್ ಆದರೆ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆ ಒಂದು ಸಪೋರ್ಟ್ ತೊಗೊಂಡು ಇಲ್ಲಿ ಈ ಇದರ ಥರ ಸಪೋರ್ಟ್ ತೊಗೊಂಡು ಹೋಗ್ಬೋದು, ಅಥವಾ ಇಲ್ಲಿಗೂ ಕೂಡ ಬರ್ಬೋದು. ಬಟ್ ಇಲ್ಲಿಗೆ ಬರೋಕ್ಕೆ ಒಂದು ಸ್ವಲ್ಪ ಡೌಟ್ ಅನ್ನಿಸ್ತದೆ, ಏಕೆಂದರೆ ಇಲ್ಲಿಗೆ ಬಂದು ಆಲ್ಮೋಸ್ಟ್ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾಳೆ ನೋಡಿಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ನ ಮುಗಿಸುವಂಥ ಟೈಮು. ಮತ್ತು ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ಸೆನ್ಸೆಕ್ಸು ಕೂಡ ನಾಳೆ ಎಕ್ಸ್ಪೈರಿ ಇದೆ. ಸೊ ಸೆನ್ಸೆಕ್ಸಲ್ಲಿ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು, ಬಟ್ ಬೆಳಿಗ್ಗೆ ಒಂದು ಸ್ವಲ್ಪ ಟೈಮ್ ಡಿಕೆನೂ ಇರ್ತದೆ, ಅದನ್ನು ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ ಅಂತ ಹೇಳ್ತಾ ಬಾಯ್.